ಅವ್ರಿಗೆ ಏನಾದ್ರು ಡ್ಯಾಮ್ಗೆ ಏನಾದ್ರು ತೊಂದರೆ ಆಗ್ಬೋದು ಅನ್ನೋ ಒಂದು ಆತಂಕ ಇದೆ ಅಷ್ಟೇ. ನಾವು ಡ್ಯಾಮಿಂದ ಭಾಳ ದೂರ ಇದೆ ಕೆಳಗಡೆ. ಆ ಡ್ಯಾಮು ಏನು ಹಿಂದೆ ಇದೆ ಅದಕ್ಕೇನು ಇಲ್ಲೇನು ನಾವು ದೊಡ್ಡದಾಗಿ ಏನು ಇದು ಮಾಡೋದಿಲ್ಲ, ಇಲ್ಲ ಬೆಂಕಿ ಇಲ್ಲ, ಇಲ್ಲ ಏನು ಇಲ್ಲ ಅಂಥದ್ದೇನು ಇಲ್ಲೇನು ಇಲ್ಲ. ಅಲ್ಲಿ ಕೆಳಗಡೆ ಬೆಂಗಳೂರಿಗೆ ನೀರು ವೇಸ್ಟ್ ನೀರು ಇದೆ, ಆ ಜಾಗದಲ್ಲಿ ಬ್ಯೂಟಿಫಿಕೇಶನ್ ಮಾಡಿ ಅದನ್ನು ಮಾಡ್ತಾ ಇದ್ವಿ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅವ್ರದ್ದೇನು ತಪ್ಪಿಲ್ಲ. ಏನೋ ಏನೋ ಡ್ಯಾಮ್ಗೇನೋ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಭಾವನೆ. ನಾವೇನು ಡ್ಯಾಮ್ಗಳ ನಮಗೆ ಆದಂಥ ಜವಾಬ್ದಾರಿ ಇದೆ ಇದಕ್ಕೆ. ಇದು ಬರೀ ಆ ತಾಯಿಗೆ ಆ ನೀರಿಗೆ ಪ್ರಾರ್ಥನೆ ಮಾಡೋಂಥ ಕೆಲಸನೇ ಹೊರತು ಇದು ಬೇರೆ ಇನ್ನೇನು ಇಲ್ಲ. ಇಲ್ಲಿ ಸ್ವಲ್ಪ ಸಾಂಸ್ಕೃತಿಕ ಒಂದು ಅರ್ಧ ಗಂಟೆ ಸಾಂಸ್ಕೃತಿಕ ಕೊಡಗೂರನ್ನ ಅವರ ಸಂಸ್ಕೃತಿನೂ ಅಲ್ಲಿಗೆ ಸೇರಿಸ್ತೀವಿ, ಮಂಗಳೂರು ಸಂಸ್ಕೃತಿನೂ ಸೇರಿಸ್ತೀವಿ, ಮೈಸೂರು ಮಂಡ್ಯ ಸಂಸ್ಕೃತಿನೂ ಸೇರಿಸ್ತೀವಿ. ನಾನು ಹೇಳಿದ್ದೇನೆ, ಸುಮಾರು 1,500ರಿಂದ 2,000 ಜನಕ್ಕೆ ಉದ್ಯೋಗ ಸಿಗ್ತದೆ, ಖಾಸಗಿ ಉದ್ಯೋಗಗಳು ಸಿಗ್ತದೆ. ಇದು ಡೈರೆಕ್ಟಾಗಿ. ಇಂಡೈರೆಕ್ಟಾಗಿ ಎಷ್ಟು ಬೇಕಾದ್ರೂ ಆಗ್ಬೋದು. ಎಲ್ಲ ಬರೀ ಮಂಡ್ಯ ಮೈಸೂರವ್ರನ್ನೇ ನೀವು ಆಯ್ಕೆ ಮಾಡಬೇಕು, ಅದಕ್ಕೆಲ್ಲ ಮಾಡಬೇಕು. ಬೆಂಗಳೂರಿಂದ ಯಾರಿಗೂ ಅವಕಾಶ ಕೊಡಬೇಕು. ಆಮೇಲೆ ಸ್ಥಳೀಯ ಕಲಾವಿದರು ಕೂಡ, ಪುರೋಹಿತರು ಕಲಾವಿದರೆ ಒಂದು 500 ಜನ ಆಗ್ತಾರೆ. ಅದನ್ನು ಕೂಡ ನೀವು ಲೋಕಲ್ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿದ್ದೀನಿ. ಚುಂಚನಗಿರಿ ಮಠದಲ್ಲಿ, JSS ಮಠದಲ್ಲಿ ಅಲ್ಲೆಲ್ಲ ತಗೊಂಡು ಪುರೋಹಿತಿಕೆ ಮಾಡೋರನ್ನ ಅವನ್ನೆಲ್ಲ ಕೂಡ 108 ಜನ ಪೂಜೆ ಮಾಡೋಂಥವ್ರು ಇರ್ತಾರೆ. ಸುಮಾರು 300ಕ್ಕೂ ಹೆಚ್ಚು ಜನ ಕಲಾವಿದರು ಅವರ ಇತಿಹಾಸವನ್ನು ಮತ್ತು ಕೊಡಗಿನ ಪರಂಪರೆ, ತಮಿಳುನಾಡು ಪರಂಪರೆ, ಕೇರಳ ಪರಂಪರೆ, ಕರ್ನಾಟಕದ ಪರಂಪರೆ ಇವೆಲ್ಲ ಕೂಡ ಮಹದೇಶ್ವರನ ಬೆಟ್ಟದಿಂದ ಹಿಡಿದು ಕೊನೆಗೆ ಕಾವೇರಿ ಸಂಗಮದಲ್ಲಿ ಮುಳುಗೋವರೆಗೂ, ಸಮುದ್ರ ಸೇರೋವರೆಗೂ ಎಲ್ಲೆಲ್ಲಿ ಉಪಯೋಗ ಆಗ್ತದೆ ಅದನ್ನೆಲ್ಲ ಕೂಡ ಒಳಗಡಿಸಬೇಕು ಆ ಕಲ್ಚರ್ನ ಹೇಳಿ ನಾನು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀನಿ. ಆ ದೃಷ್ಟಿಯಲ್ಲಿ ಅವರೆಲ್ಲ ಕೂಡ ತಯಾರನ್ನು ಆಯಿತು. ಕುಮಾರಣ್ಣನೇ ನಮಗೆ ಇದನ್ನ ಡಿಸ್ನಿಲ್ಯಾಂಡ್ ಮಾಡಬೇಕು ಅಂತೇಳಿ ಅವರು ಹೇಳಿದ್ರು. ಡಿಸ್ನಿಲ್ಯಾಂಡ್ ಕುಮಾರಣ್ಣನೇ ಹೇಳಿದ್ರು. ಯಾರ್ದು ಹೇಳಿ? ಒಂದು ಪಾರ್ಟಿ ಒಂದ್ ಕಡೆ ಇರ್ತದೆ, ನೀನ್ ಚೆನ್ನಾಗಿ ಬೆಳಿತೀಯ ಅಂತ ಅಂದ್ಮೇಲೆ ನಿನ್ ಮೇಲೆ ಬಗ್ಗೆ ಒಂದು ಅಪಸ್ವರ ಇದ್ದೇ ಇರ್ತದೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗ್ತದ? ನಾವು 10,000 ಜನ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ಡೈಲಿ ವಾರಕ್ಕೆ 3 ದಿನ ಮಾಡಬೇಕು ಅಂತ ಸದ್ಯಕ್ಕೆ ಯೋಚನೆ ಮಾಡಿದ್ವಿ. ವಾರಕ್ಕೆ 3 ದಸರಾ 1 ತಿಂಗಳು ಕಂಪ್ಲೀಟ್ ನಡೀತದೆ. ಸೊ ಯಾರು ಬೇಕಾದ್ರೂ ಬರ್ಬೋದು. ಒಂದು ಪಾರ್ಟು ಸ್ವಲ್ಪ ಟಿಕೆಟ್ ಇಡ್ತೀವಿ, ಒಂದು ಪಾರ್ಟು ಫ್ರೀ ಇಡ್ತೀವಿ. 70% ಫ್ರೀ ಇರ್ತದೆ, ಒಂದು 30% ಸ್ವಲ್ಪ ಟಿಕೆಟ್ ಇರ್ತದೆ. ಟ್ರಾನ್ಸ್ಪೋರ್ಟ್ಗೆಲ್ಲ ವ್ಯವಸ್ಥೆ, ಜಾಗ ಎಲ್ಲ ಕರೆಕ್ಟ್ ಎಲ್ಲ ಮಾಡಿದ್ವಿ. ಪಾರ್ಕಿಂಗ್ ಎಲ್ಲ ಆಗಿದೆ. ಒಂದು 70-80 ಎಕರೆನ ಪಾರ್ಕಿಂಗ್ ಇಡಕ್ಕೆ, ಅಲ್ಲಿಂದ ಬಸ್ಗಳಲ್ಲಿ ಹೊಡಿಲಿಕ್ಕೆ 1 ಕಿಲೋಮೀಟರ್ ದೂರದಲ್ಲಿ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದಕ್ಕೆಲ್ಲ ಮಾಡ್ಕೊಂಡಿದ್ದಾರೆ ಅವರೆಲ್ಲ. ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸವರು ಅವರೆಲ್ಲ ಸೇರಿ ಮಾಡ್ತಾರೆ. ಆಮೇಲೆ ರೋಡ್ಗಳನ್ನೆಲ್ಲ ಸ್ವಲ್ಪ ಅಪ್ಗ್ರೇಡ್ ಮಾಡ್ತೀವಿ. ಕನೆಕ್ಟಿವಿಟಿ ರೋಡ್ಗಳೆಲ್ಲ ಅಪ್ಗ್ರೇಡ್ ಮಾಡ್ತೀವಿ. ಇದು ಅನುಕೂಲ ಆಗಲಿ, ವ್ಯಾಪಾರ ವಹಿವಾಟು, ಓಟುಗಳು, ಪ್ರವಾಸಿ ಸ್ಥಾನ ಅಂತ ಅಂದಮೇಲೆ ಸ್ವಲ್ಪ ಅದಕ್ಕೇನೋ ಒಂದು ಅವಕಾಶ ಮಾಡ್ತೀವಿ. ನಂಬರ್ 1. ಎರಡನೇ ವಿಚಾರ ತಮಗೆ ಇವತ್ತು ನಾನು ತಿಳಿಸೋದು ಒಂದು ಮೇಜರ್ ವಿಚಾರ. ಇದಾದ್ಮೇಲೆ ನಿನ್ನೆ ನಾನು ಒಂದು ಮೀಟಿಂಗ್ ಮಾಡಿದೆ. ಮೊನ್ನೆ ಏನಾಗಿದೆ ಅಂತಂದ್ರೆ, ಸುಪ್ರೀಂ ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಬಂದಿದೆ. ಏನಂದ್ರೆ, ಯಾರು ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಯಾರಿಗೂ ಕೂಡ ಕರೆಂಟು ಕೊಡಬಾರ್ದು, ನೀರು ಕೊಡಬಾರ್ದು ಅನ್ನೋದು ಒಂದು ಆದೇಶ ಬಂದಿದೆ. ಇಡೀ ರಾಜ್ಯಕ್ಕೆ, ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಇದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ. ಅದು KRC ಅವರು ನಮ್ಮ ಚೀಫ್ ಸೆಕ್ರೆಟರಿ ಬರೆದವರೇ. ಚೀಫ್ ಸೆಕ್ರೆಟರಿ ನಮ್ಮ ಎಲ್ಲ ಇಲಾಖೆಗಳಿಗೂ ಕಳಿಸ್ಕೊಟ್ಟಿದ್ದಾರೆ. ಸೊ RDPR ಅವ್ರಿಗೂ ತೊಂದರೆ ಆಗ್ತಾ ಇದೆ, ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೂ ತೊಂದರೆ ಆಗ್ತದೆ, ಬೆಂಗಳೂರಿಗೂ ತೊಂದರೆ ಆಗ್ತದೆ, ಪಬ್ಲಿಕ್ಗೆ ತೊಂದರೆ ಆಗ್ತದೆ. ಇಲ್ಲಿವರೆಗೂ 2.5 ಲಕ್ಷ ಜನ ವಿದ್ಯುತ್ ಶಕ್ತಿ ಇದಕ್ಕೋಸ್ಕರ ಅವರು ಪೆಂಡಿಂಗ್ ಆಗಿದ್ದಾರೆ. ಪ್ಲಾನ್ ಸ್ಯಾಂಕ್ಷನ್ ಮಾಡದೆ ಬಿಲ್ಡಿಂಗ್ ಅಲ್ಲಿ ಕಟ್ಕೊಬಿಟ್ಟಿದ್ದಾರೆ, ಹಳ್ಳಿಗಳಲ್ಲೂ ಕಟ್ಕೊಬಿಟ್ಟಿದ್ದಾರೆ. ಇದೇನು ಮಾಡಬೇಕು ಅಂತೇಳಿ. ಸೊ ನಾನು ಕಾನೂನು ತಜ್ಞರ ಹತ್ರ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ, ಅವ್ರಿಗೂ ಮಾತಾಡ್ತಾ ಇದ್ದೀನಿ. ಅವ್ರಿಗೂ ಕೂಡ ನೀವು ಸಲಹೆ ಕೊಡಬೇಕು, ಯಾವ ರೀತಿ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅಂತ. ನಾನು ಮೇಜರ್ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆಗೆ, ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಯಾರು ಮನೆ ಕಟ್ಕೊಳಕ್ ಹೋಗಬೇಡಿ.
ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಎಲ್ಲೇ ಆಗಲಿ ಇದು ಭಾಳ ಕಷ್ಟ ಆಗ್ತದೆ. ಏಕೆಂದರೆ ಯಾವ ಅಧಿಕಾರಿಗಳು ನಾನು ಹೇಳಿ, ಮುಖ್ಯಮಂತ್ರಿ ಹೇಳಿ ಯಾರ ಮಾತು ಅವ್ರು ಕೇಳುವುದಿಲ್ಲ. ಅವ್ರೇನು, ಯಾಕೆಂದರೆ ಅವರು ನಮ್ಮ ತಲೆಗೆ ಬರ್ತದೆ ಅಂತೇಳಿ ಎಲ್ಲರ ಮೇಲೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ದೇಶನ ಕೊಟ್ಟಿದೆ. ನಾವು ಆತಂಕ ಬೀಳ್ತಾರೆ ಅಂತೇಳಿ ನಾನು ಯಾರಿಗೂ ಅದನ್ನು ಪಬ್ಲಿಸಿಟಿ ಮಾಡೋಕ್ಕೆ ಹೋಗದೆ ಈಗಾಗಲೇ ಕೆಲವರಿಗೆಲ್ಲ ಸುಮಾರು ನನ್ನ ಹತ್ರ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಎಲ್ಲ ಕಾಂಟ್ರಾಕ್ಟರ್ಗಳು ಬಂದು ನನಗೆ ಭೇಟಿ ಮಾಡಿದರು. ಆಮೇಲೆ ಶಾಸಕರುಗಳು ಕೂಡ ಎಲ್ಲ ಬಂದು, ನಮ್ಮ ಪಾರ್ಟಿ ಶಾಸಕರುಗಳು, ಮಂತ್ರಿಗಳು ಎಲ್ಲರೂ ಕೂಡ ಆತಂಕ ಇದ್ದಾರೆ. ಚೀಫ್ ಸೆಕ್ರೆಟರಿ ಕೂಡ ಈಗಾಗಲೇ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಅವರು ಏನು ತೀರ್ಮಾನ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಮ್ಮ ಪವರ್ ಮಿನಿಸ್ಟ್ರು ಕೂಡ ಅವ್ರಿಗೂ ಪ್ರೆಷರ್ ಇರ್ತಾ ಇದೆ. ಅವರು ನನ್ನ ಮೇಲೆ ಜವಾಬ್ದಾರಿ ಹಾಕ್ಬಿಟ್ಟಿದ್ದಾರೆ. ಸೊ ಇದು ನಂದು ಒಂದೇ ಅಲ್ಲ, ಎಲ್ಲರದ್ದು ಸೇರಬೇಕಾದಂಥದ್ದು. ಸೊ ಈಗಾಗಲೇ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೀನಿ. ಒಂದು 3-4 ಆಪ್ಷನ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಏನು ಮಾಡ್ಬೋದು, ಯಾವ ರೀತಿ, ಏಕೆಂದರೆ ನಾಳೆ ಬೆಳಗ್ಗೆ ಕೋರ್ಟಲ್ಲೂ ಕೂಡ ಅವ್ರ ಮೇಲೆ ತೊಂದರೆ ಆಗಬಾರ್ದು, ಜನಕ್ಕೂ ಅನುಕೂಲ ಆಗಬೇಕು, ಏನು ಮಾಡ್ಬೋದು ಅಂತೇಳಿ ನಾನು ನಮ್ಮ ಆಫೀಸರ್ಸ್ಗೆಲ್ಲ ತಿಳಿಸಿ ಅವರು ಕೂಡ ಸಲಹೆಗಳನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ. ಏಕೆಂದರೆ ಒಂದು ಏರಿಯಾ ಫಿಕ್ಸ್ ಮಾಡ್ಬೋದು, ಮೂರನೇದು ಒಂದು ಕಟ್ ಆಫ್ ಡೇಟ್ ಕೊಡೋಕ್ಕಾಗ್ತದ, ಏನಾದ್ರು ಮಾಡಿ ಆಗಿರೋಂಥದ್ದಕ್ಕೆ ಯಾವ ರೀತಿ, ಏಕೆಂದರೆ ದುಡ್ಡು ಕಟ್ಸ್ಕೊಬಿಟ್ಟಿದ್ದಾರೆ, KEBಗೆ ಡೆಪಾಸಿಟ್ ಕಟ್ಸ್ಕೊಬಿಟ್ಟಿದ್ದಾರೆ. ಸೊ ಇದೆಲ್ಲ ಕೂಡ ದೊಡ್ಡ ವಿಚಾರ ಇದೆ. ಸೊ ಸಾರ್ವಜನಿಕರು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಸುಪ್ರೀಂ ಕೋರ್ಟ್ ಇರೋ ಥರ ಡೈರೆಕ್ಷನ್ ಇರೋದ್ರಿಂದ ಯಾರು ಕೂಡ ಇಂಥ ಇದಕ್ಕೆ ಸಾಹಸಕ್ಕೆ ಮುಂದಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ಒಂದು 3-4 ದಿನದಲ್ಲಿ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಬೇರೆ ನಮ್ಮ ಆಫೀಸರ್ಸು ಹೆಂಗೆ ಇದನ್ನು ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ವಿ. ಇದಲ್ಲದೆ ಸುಪ್ರೀಂ ಕೋರ್ಟಲ್ಲಿ ಲಾಯರ್ಸು ಇರ್ಬೋದು, ಜುಡಿಷಿಯರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವ್ರ ಹತ್ರ ಮಾಹಿತಿಯನ್ನು ಕೂಡ ನಾವು ತೆಗೆದುಕೊಳ್ತೇವೆ. ಇದು ಬರೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ, ಇಡೀ ದೇಶಕ್ಕೆ ಇದಾಗಿದೆ. ಸೊ ಅದರಿಂದ ಸಾರ್ವಜನಿಕರು ದಯವಿಟ್ಟು ಜಾಗೃತಿಯಿಂದ ದಯವಿಟ್ಟು ಯಾರು ಕಟ್ಟಬೇಡಿ. ಇದನ್ನು ಸಕ್ರಮ ಮಾಡೋದು ಭಾಳ ಕಷ್ಟ ಆಗ್ತದೆ. ನಿಮಗೆ ನೀರು ಕೊಡೋಕ್ಕಾಗಲ್ಲ, ಕರೆಂಟು ಕೊಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನೆಲ್ಲ ಸಾರ್ವಜನಿಕರಿಗೆ ನಾನು ಮನವಿಯನ್ನು ಮಾಡ್ತೀನಿ. ಸರ್, ಬೇರೆ ಸ್ಟೇಟ್ಗಳಲ್ಲಿ ಮಹಾರಾಷ್ಟ್ರ ಮತ್ತು ತ್ರಿಪುರೇಶ್ವರ ಇಂಪ್ಲಿಮೆಂಟೇ ಮಾಡಿಲ್ಲ. ಇನ್ನು ನಮ್ಮ ಸ್ಟೇಟಲ್ಲಿ ಅರ್ಜೆನ್ಸಿ ಏನಿತ್ತು ಸರ್, ಅಂದರೆ ಕಂಟೆಂಪ್ಟ್ ಆಗುತ್ತೆ ಅಂತ ನೋಡಪ್ಪ, ನೀವು ಹೇಳಂತ ನಾನು ಕೇಳಿದ್ದೀನಿ. ಉತ್ತರ ಪ್ರದೇಶಕ್ಕೂ ಡೆಲ್ಲಿಗೂ ಹೋಗಿದೆ. ನಾನು ನಮ್ಮ ಆಫೀಸರ್ಸ್ ಕರ್ಕೊಂಡು ಡೆಲ್ಲಿಗೆ ಹೋಗಿ ಅಲ್ಲೂ ಚರ್ಚೆ ಮಾಡಿದ್ದೀನಿ ನಾನು. ಇದು KRC ಅವರು ಡೈರೆಕ್ಟಾಗಿ ಕೋರ್ಟ್ ಜಡ್ಜ್ಮೆಂಟ್ ಬಂದಮೇಲೆ ನಮ್ಗೆ ಬರೆದುಬಿಟ್ಟಿದ್ದಾರೆ. KRC ಅಂತ ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ, ಬೇರೆಯವರು ಇಂಪ್ಲಿಮೆಂಟ್ ದಿ ಕೋರ್ಟ್ ಆರ್ಡರ್ ಅಂತ ಹೇಳ್ತಾರೆ. ಅರ್ಜೆನ್ಸಿ ಅಂತ ನೀವು ಹೇಳ್ತೀರಿ, ಆಫೀಸರ್ಸ್ ಯಾವಾಗಲೂ ಮೈ ಮೇಲೆ ಎಣ್ಣೆ ಹಾಕೊಂಡಿರ್ತಾರೆ. ಅವ್ರ ಅನುಕೂಲಕ್ಕೆ ನಾಳೆ ಯಾಕೆ ನಾನು ತಗಲಾಕಬೇಕು ಅಂತೇಳಿ ನಮ್ಮ ಮೇಲೆ ಹಾಕ್ತಾರೆ. ಅದಕ್ಕೆ ನಾವಿರೋದು ಸಮಸ್ಯೆನ ಬಗೆಹರಿಸಲಿಕ್ಕೆ ಏನಾದರೂ ಒಂದು ವಿಚಾರ ಮಾಡಬೇಕು. ನೀವು ಕೇಳ್ತೀರಿ ಕರೆಕ್ಟು, ನೀವು ನಮಗೆ ಛೇಡಿಸ್ತೀರಿ, ಬಟ್ ನಾವು ಸೊಲ್ಯೂಷನ್ ಕೊಡಬೇಕಲ್ಲ. ನಿಮ್ಮ ಹತ್ರ ಏನೋ ಒಂದು ಸೊಲ್ಯೂಷನ್ ಇದ್ರೆ ಬೇಕಾದ್ರೆ ನಿಮ್ಮದು ಸೊಲ್ಯೂಷನ್ನು ನಾವು ಸ್ವೀಕಾರ ಮಾಡೋಕ್ಕೆ, ಯಾಕೆಂದರೆ ಕಾನೂನು ಚೌಕಟ್ಟಿನಲ್ಲೇ ನಾವು ಜನರಿಗೆ ಸಹಾಯ ಮಾಡಬೇಕು.